ಇವತ್ತು ನನ್ನೊಂದು ಪೇಷಂಟಿಗೆ ಹೇಳಿದೆ ನಾನು, ಮೊಟ್ಟೆ ಸಂಖ್ಯೆ ಕಮ್ಮಿ ಇದೆ ಅಂತ. ಆಗ ಅವ್ರ ಯಜಮಾನ್ರು ಹೇಳಿದ್ರು, ಮೊಟ್ಟೆ ಸಂಖ್ಯೆ ಕಮ್ಮಿ ಇದ್ರೇನು, ಪ್ರತಿ ತಿಂಗಳು ಬಿಡುಗಡೆ ಆಗೋದು ಒಂದೇ ಮೊಟ್ಟೆ ಅಲ್ಲ, ಮತ್ತು ಮಗು ಆಗಕ್ಕೆ ಬೇಕಾಗಿರೋದು ಒಂದೇ ಮೊಟ್ಟೆ, ಒಂದೇ ವೀರ್ಯಾಣು ಅಲ್ವಾ? ಕರೆಕ್ಟು. ಆದರೆ ಇವತ್ತು ಪುವರ್ ಓವೇರಿಯನ್ ರಿಸರ್ವ್ ಅಥವಾ ಅತಿ ಕಡಿಮೆ ಸಂಖ್ಯೆಯಲ್ಲಿ ಮೊಟ್ಟೆಗಳು ಇದ್ದರೆ ಅಂಡಾಶಯದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವೊಂದು ರೆಸ್ಟೋರೆಂಟ್ ಅಥವಾ ಹೋಟೆಲ್ಗೆ ಹೋಗ್ತೀರಾ, ತುಂಬ ಜನ ಅಲ್ಲಿ ಇರ್ತಾರೆ, ಕಾಯ್ಕೊಂಡಿರ್ತಾರೆ ಊಟಕ್ಕೆ ಅಂತ. ಆವಾಗ ನಿಮ್ಗೆ ಏನು ಅನ್ಸುತ್ತೆ, ಈ ಹೋಟೆಲ್ ತುಂಬ ಚೆನ್ನಾಗಿದೆಯಪ್ಪ, ಯಾಕಂದರೆ ಬೇಗ ಬೇಗ ಖಾಲಿ ಆಗ್ತಾಯಿದೆ, ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಅದೇ ಒಂದು ಹೋಟೆಲ್ನಲ್ಲಿ ತುಂಬ ಕಡಿಮೆ ಜನ ಇದ್ದರೆ ನೀವು ಎರಡು ಸತಿ ಯೋಚನೆ ಮಾಡ್ತಿರಲ್ವ, ಈ ಊಟ ಹೇಗಿರುತ್ತೋ ಏನೋ ಅಂತ. ಹಾಗೆ ಹಾಳೂರಿಗೆ ಉಳಿದೋನೆ ಗೌಡ ಅಂತ. ಇರೋ ಸಂಖ್ಯೆ ಮೊಟ್ಟೆಗಳು ಕಮ್ಮಿ ಆಗಿಬಿಟ್ರೆ ಇರೋಂಥ ಮೊಟ್ಟೆಗಳು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎಸ್ಪೆಷಲಿ ಒಂದು ಹೆಂಗಸಿನ ವಯಸ್ಸು 35 ವಯಸ್ಸು ದಾಟಿದ ಮೇಲೆ ಉತ್ಪತ್ತಿ ಆಗುವಂಥ ಮೊಟ್ಟೆಗಳು ಅತಿ ಕಮ್ಮಿ ಸಂಖ್ಯೆಯಲ್ಲಿದ್ದರೆ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗ್ಬೋದು. ಸೊ ಈ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಒಂದು ಏಜು 35 ದಾಟಿದ ಮೇಲೆ, ಅಥವಾ ನಿಮ್ಮ ಋತುಚಕ್ರಗಳು ಕರೆಕ್ಟಾಗಿ ಆಗದೇ ಇದ್ದರೆ. ಯಾವಾಗಲೂ ಋತುಚಕ್ರ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದರೆ PCOD ಪ್ರಾಬ್ಲಮ್ ಒಂದೇ ಅಲ್ಲ, ಮೊಟ್ಟೆ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಹಾಗಾಗ್ಬೋದು. ಮತ್ತು ಋತುಸ್ರಾವ ಆಗುವಾಗ ಅತಿ ಕಡಿಮೆ ಬ್ಲೀಡಿಂಗ್ ಆಗ್ತಾ ಇದ್ರೆ ಕೂಡ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಇರ್ಬೋದು. ಸೊ ಇದು ಯಾವುದೇ ಸಿಂಪ್ಟಮ್ಸ್ ಇದ್ದರೂ ಇಮಿಡಿಯೇಟಾಗಿ ನಿಮ್ಮ ಡಾಕ್ಟರ್ನ ಸಲಹೆ ತಗೊಳ್ಳಿ.